ಇವತ್ತು ನಾವು ಬಾಂಗ್ಡಾ ಫಿಶ್ ಪೋಟ್ಲಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಬಾಂಗಡೆ ಮೀನನ್ನು ಕ್ಲೀನ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಈಗ ಫಿಶ್ ಮ್ಯಾರಿನೇಷನ್ಗೆ 2 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, 1/4 ಚಮಚ ಗರಂ ಮಸಾಲ, 1/4 ಚಮಚ ಅರಿಶಿನ ಪುಡಿ, 2 ಚಮಚ ಕಾರ್ನ್ ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಮಿಕ್ಸ್ ಮಾಡಿ. ಈಗ ಅದಕ್ಕೆ ಹುಣಸೆ ಹಣ್ಣಿನ ನೀರನ್ನು ಸೇರಿಸಿ ಪೇಸ್ಟನ್ನು ತಯಾರಿಸಿ ಇದನ್ನು ಬಾಂಗಡೆ ಮೀನಿಗೆ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿಡಿ. ಈಗ ಅನ್ನ ಮಾಡೋಕ್ಕೆ 1 ಕಪ್ ಬಾಸುಮತಿ ಅಕ್ಕಿನ ತೊಳೆದು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 1 ಪಲಾವ್ ಎಲೆ, 4ರಿಂದ 5 ಲವಂಗ, 1 ಸ್ಟಾರ್ ಹೂವು, ಸಣ್ಣ ದಾಲ್ಚಿನ್ನಿ, ಬಿರಿಯಾನಿ ಎಲೆ ಹಾಗೂ ತೊಳೆದಿರುವ ಬಾಸುಮತಿ ಅಕ್ಕಿಯನ್ನು ಸೇರಿಸಿ ಹುರಿದು. ಈಗ ಇದಕ್ಕೆ 2 ಕಪ್ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 2 ವಿಸಿಲ್ ಬರೋವರೆಗೆ ಅದನ್ನು ಬೇಯಿಸಿ ಅನ್ನವನ್ನು ರೆಡಿ ಮಾಡಿಟ್ಕೊಳ್ಳಿ. ಈಗ 3ರಿಂದ 4 ಬಂಗಡೆನ ಮುಳ್ಳನ್ನು ತೆಗೆದು ಅದನ್ನು ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡಿಡಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, ಸುಟ್ಟಿರೋ ಈರುಳ್ಳಿ, ಶುಂಠಿ, 3 ಹಸಿಮೆಣಸು, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ನುಣ್ಣಗೆ ರುಬ್ಬಿಡಿ. ಒಂದು ಪ್ಯಾನಲ್ಲಿ ಮ್ಯಾರಿನೇಟ್ ಮಾಡಿಟ್ಟ ಬಂಗಡೆನ ಎಣ್ಣೆ ಹಾಕಿ 2 ಬದಿಗೆ ಫ್ರೈ ಮಾಡಿ ಅದನ್ನು ತೆಗೆದಿಡಿ. ಈಗ ಅದೇ ಪ್ಯಾನ್ಗೆ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಈರುಳ್ಳಿನ ತೆಗೆದಿಡಿ. ಈಗ ಇದಕ್ಕೆ ರುಬ್ಬಿರೋ ಮಿಶ್ರಣ, ಟೊಮ್ಯಾಟೊ, ಕಟ್ ಮಾಡಿದ ಬಂಗಡೆ ಮೀನನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ ಹಾಗೂ ಗರಂ ಮಸಾಲ ಹಾಕಿ ಫ್ರೈ ಮಾಡಿ ಒಂದು ಮಸಾಲಾನ ರೆಡಿ ಮಾಡಿಡಿ. ಬಾಳೆ ಎಲೆನ ಗ್ಯಾಸ್ ಮೇಲಿಟ್ಟು ಬಾಡಿಸಿ ಮೊದಲು ಬಂಗುಡೆ ಮಿಶ್ರಣ, ಅನ್ನ, ಇನ್ನೊಂದು ಲೇಯರ್ ಬಂಗುಡೆ ಮಿಶ್ರಣ, ಫ್ರೈ ಮಾಡಿದ ಬಂಗುಡೆ ಮೀನನ್ನು ಸೇರಿಸಿ ಕೊನೆಗೆ ಫ್ರೈ ಮಾಡಿಟ್ಟ ಈರುಳ್ಳಿನ ಹಾಕಿ ಪೋಟ್ಲಿನ ತಯಾರಿಸಿ ಇದನ್ನು 10 ನಿಮಿಷಗಳ ಕಾಲ ಸ್ಟೀಮ್ ಮಾಡಿದರೆ ರುಚಿಯಾದ ಬಾಂಗ್ಡಾ ಫಿಶ್ ಪೋಟ್ಲಿ ಬಿರಿಯಾನಿ ಸವಿಯಲು ಸಿದ್ಧ.